ಆಗಿದೆ. ನಿತ್ಯ ನೀವು ಹಾಲು ಹಣ್ಣು ತಗೋಬೇಕು, ಒಳ್ಳೆ ಆಹಾರ ತಗೋಬೇಕು. ಎಲ್ಲಪ್ಪ, 2 ತೋಟಕ್ಕೆ ಕಷ್ಟ, ಇನ್ನು ಹಾಲು ಹಣ್ಣು ಎಲ್ಲಿಂದ ತರಲಿ? ಇದನ್ನ ತಗೊಳ್ಳಿ, ಇನ್ಮೇಲೆ ಹಾಲು ಹಣ್ಣು. ನೀವಿಬ್ರು ದೇವ್ರದ್ದ ಹಾಗೆ. ನಮ್ಮ ತಂದೆ ಬೇಕಾದಷ್ಟು ಸಂಪಾದನೆ ಮಾಡಿದ್ದಾರೆ, ಅದರಲ್ಲಿ ನಿಮ್ಮಂಥ ಬಡಬಗರಿಗೆ ಸಹಾಯ ಮಾಡೋದ್ರಿಂದ ದೇವ್ರು ನಮಗೇನು ಕಮ್ಮಿ ಮಾಡಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಕ್ಲೈಮೇಟ್ ಸರಿ ಇರಲಿಲ್ಲ, ಅದಕ್ಕೆ ಹೊರಡೋಕ್ಕಾಗಲಿಲ್ಲ. ಕಾಡಿಗೆ ಹೋಗೋಕೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಭಯಂಕರವಾದ ಕಾಡಿಗೆ ಹೋಗ್ತಿರಲ್ಲ, ನೀವಿಂದ ನಾವು ಹೇಗಿರೋ ಸರ್? ಊರಿನಲ್ಲಿ ಮಾಡೋ ಸೇವೆನ ಕಾಡಿನಲ್ಲಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಡಾಕ್ಟರ್ ಆದವನಿಗೆ ಊರಾದ್ರೇನು ಕಾಡಾದ್ರೇನು ಕರ್ತವ್ಯ ಮುಖ್ಯ. ಇಲ್ಲೋಡು, ನೀನ್ ರಾಮನ ಇರಬಹುದು, ನಾನ್ ದಶರಥ ಅಲ್ಲ ನಿನ್ ಕಾಡಿಗೆ ಕಳ್ಸೋದಿಕ್ಕೆ. ಡ್ಯಾಡಿ, ಸ್ವಲ್ಪ ನಿಧಾನ ಯೋಚನೆ ಮಾಡಿ ನೋಡಿ. ನಾನು ಡಾಕ್ಟ್ರು, ನನಗೆ ಅಂತ ಕೆಲವು ಕರ್ತವ್ಯಗಳಿವೆ. ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಜನ ಡಾಕ್ಟರ್ಗಳಿದ್ದಾರೆ, ಅವ್ರಿಗೂ ಕರ್ತವ್ಯ ಅನ್ನೋದೇನೋ ಅಂತ ಗೊತ್ತಿದೆ. ನೀನೊಬ್ಬರೇ ಡಾಕ್ಟರ್ ಅಲ್ಲ. ಡಾಕ್ಟರ್ ಆದವ್ರಿಗೆಲ್ಲ ಸೇವಾ ಮನೋಭಾವ ಇರಲ್ಲ ಡ್ಯಾಡಿ. ತುಂಬಾ ಜನಕ್ಕೆ ಹಣ ಸಂಪಾದಿಸೋದೇ ಗುರಿಯಾಗಿರುತ್ತೆ. ರಾಮು, ಅರಮನೆ ಅಂತ ಮನೆ ತುಂಬಾ ಬೇಕಾದಷ್ಟು ಆಳು ಕಾಳುಗಳು, ಎಸ್ಟೇಟು, ಕಾರು, ಹೆಲಿಕಾಪ್ಟರು, ಇಷ್ಟೊಂದು ಆಸ್ತಿನೆಲ್ಲ ಬಿಟ್ಬಿಟ್ಟು ಅದಕ್ಕೋಸ್ಕರ ಕಾಡಿಗೆ ಹೋಗ್ಬೇಕಾ? ಡ್ಯಾಡಿ, ನಂಗಿದೆಲ್ಲ ಆಸ್ತಿ ಅಲ್ವೇ ಅಲ್ಲ. ನನ್ನ ದೃಷ್ಟಿಯಲ್ಲಿ ಆಸ್ತಿನೇ ಬೇರೆ. ಸ್ವಲ್ಪ ಹೊತ್ತು ನಾನು ನಿಮ್ಮ ಮಗ ಅನ್ನೋದನ್ನು ಮರೆತು ಆ ಬಡವರ ಬಗ್ಗೆನೇ ಮಾಡಿ. ಪ್ರತಿನಿತ್ಯ ಸಾವಿರಾರು ಜನ ಸಾಯ್ತಿದ್ದಾರೆ. ಹಳ್ಳಿಗಳಲ್ಲೂ ಸ್ಮಶಾನಗಳಿವೆ ಹೊರತು ಆಸ್ಪತ್ರೆಗಳಿಲ್ಲ. ತಾಯಿ ಮಗನ್ ಕಳ್ಕೊತಿದ್ದಾಳೆ, ಗಂಡ ಹೆಂಡತಿನ ಕಳ್ಕೊತಿದ್ದಾನೆ, ಅಣ್ಣ ತಮ್ಮನ ಕಳ್ಕೊತಿದ್ದಾನೆ. ಹೀಗಿರುವಾಗ ಸಾವಿನ ಜೊತೆ ಹೋರಾಡ್ತಿರೋ ಆ ನತದೃಷ್ಟರನ್ನ ಉಳಿಸ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಅಲ್ವೇ ಡ್ಯಾಡಿ? ಪ್ಲೀಸ್ ಡ್ಯಾಡಿ, ಸಂತೋಷದಿಂದ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಪ್ಲೀಸ್. ಯು ಆರ್ ಕರೆಕ್ಟ್ ಮೈ ಬಾಯ್. ಒಳ್ಳೆಯವರಿಗೆ ದೇವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಏನಮ್ಮ, ನೀನು ಇವನ ಜೊತೆ ಕಾಡಿಗೆ ಹೋಗ್ತಾ ಇದೀಯಾ? ರಾಮಾಯಣದಲ್ಲಿ ರಾಮ ಒಬ್ನೇ ಕಾಡಿಗೆ ಹೋಗ್ಲಿಲ್ಲ, ಸೀತೆನೂ ಹೋದ್ಲು. ಮಾವ, ನಾನು ಹೋಗ್ತೀನಿ. ಓ, ನೀವಿಬ್ರು ಮೊದಲೇ ಮಾತಾಡ್ಕೊಂಡ್ಬಿಟ್ಟಿದ್ದೀರಾ? ರಾಮು, ಸೀತಾ, ನೀವಿಬ್ರು ನನ್ನ ಬಿಟ್ಟು ಹೋಗ್ತಾ ಇದ್ರು, ನನ್ನ ಕಣ್ಣುಗಳು ಯಾವಾಗಲೂ ನಿಮ್ಗಾಗಿಯೇ ಕಾಯ್ತಾ ಇರುತ್ತೆ. ಇರ್ಲಮ್ಮ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಡ್ಯಾಡ್. ಗುಡ್ ಲಕ್ ಮೈ ಸನ್.
15 ಗಂಟೆ ಪ್ರಯಾಣ ಮಾಡಿದ್ದೀವಿ, ಇನ್ನೂ ಆ ಹಳ್ಳಿನೇ ಸಿಗ್ಲಿಲ್ವಲ್ಲ. ಇನ್ನು 3 ಗಂಟೆ ಪ್ರಯಾಣ ಮಾಡಿದ್ರೆ ಆ ಹಳ್ಳಿ ಸಿಕ್ಬಿಡತ್ತೆ ಸ್ವಾಮಿ. ಇನ್ನೂ 3 ಗಂಟೆನಾ? ಅದಕ್ಕೆ ತಾಯಿ, ಆ ಹಳ್ಳಿಗೆ ಯಾವ ಡಾಕ್ಟರ್ ಬರೋದೇ ಇಲ್ಲ. ಅಲ್ಲೋಡಿ. ಏನ್ ಬೇಕು? ಕಾಟನ್ ಕೊಡು. ಸ್ವಾಮಿ, ತಿಹಾರ್ ಹಳ್ಳಿಗೆ ತಾವು ಹೋಗೋದ್ ಬೇಡಿ. ಏಕೆ? ಯಾಕೆಂದ್ರೆ ನೀ ಏನ್ ಹೇಳ್ತೀಯ ಅಂತ ನಂಗೆ ಗೊತ್ತು. ದಟ್ಟವಾದ ಕಾಡು, ಭಯಂಕರವಾದ ಪ್ರಾಣಿಗಳಿವೆ ಅಂತ ತಾನೆ. ನೋಡು, ಅಪಾಯ ಅಂತ ಅಲ್ಲಿ ಹೋಗೋದು ನಿಲ್ಲಿಸಿದ್ರೆ ಆ ಹಳ್ಳಿ ಜನದ ಗತಿ ಏನು? ಆ ಯೋಗಕ್ಷೇಮ ವಿಚಾರಿಸ್ಬೇಡ್ವೆ. ನೋಡು, ದೇವರ ದಯೆ ನಿಮ್ಗಳ ಸಹಕಾರ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಬರ್ತೇನೆ. ನಮಸ್ಕಾರ. ಸರ್, ನಾವು ಬಂದಿರೋ ಸುದ್ದಿ ಪ್ರಕಾರ ಅವರು ಪ್ರಯಾಣ ಮಾಡ್ತಿದ್ದ ದೋಣಿ ಬಿರುಗಾಳಿ ಸಿಕ್ಕಿ ಅಪಘಾತಕ್ಕೀಡಾಗಿದೆ. ನಾವು ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ವಿ. ಪ್ಲೀಸ್ ಹಾಗೆ ಹೇಳ್ಬಿಡಿ ಇನ್ಸ್ಪೆಕ್ಟರ್. ಅಪಘಾತ ಆಗಿರೋದು ಎಲ್ಲೋ ಅಲ್ಲ, ನನ್ನ ಹೃದಯದಲ್ಲಿ ಆಗ್ತಾ ಇದೆ. ನಿಮ್ಗೇನ್ ಬೇಕು ಹೇಳಿ, ಟೇಕ್ ಮೈ ಹೆಲಿಕಾಪ್ಟರ್, ಬಟ್ ಐ ವಾಂಟ್ ಮೈ ಸನ್ ಬ್ಯಾಕ್. ನನಗೆ ನನ್ನ ಮಗ ಸೊಸೆ ಬರಬೇಕು. ನನಗೆ ನನ್ನ ರಾಬು ಬೇಕು. ನನಗೆ ನನ್ನ ರಾಬು. ಇವತ್ತು 2.5 ವರ್ಷ ಆಯಿತು ಈ ಕಾಲ. ಯಾವುದಕ್ಕೆಲ್ಲ ನೋಡಿದ್ರು ಬರೀ ಕಾಡೆ. ದಾರಿ ಹುಡುಕಿ ಹುಡುಕಿ ನಾನು ಸೋತು ಹೋಗಿದ್ದೀನಿ. ಇವತ್ತಲ್ಲ ನಾಳೆ ಯಾರಾದರೂ ನಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಇನ್ನೂ ಬದುಕಿದ್ದೀನಿ. ಇದು ಆಟ. ಇಂಥ ಕಷ್ಟದಲ್ಲೂ ಹೆಣ್ಣು ಮಗು ಶೀಲ. ಆರೋಗ್ಯವಾಗಿದ್ದ ಹೆಂಡತಿಗೆ ಮಲೇರಿಯಾ ಬೇರೆ. ತಾತನ ಕೈಯಿಂದ ಬಂಗಾರದ ಚಮಚದಲ್ಲಿ ಹಾಲು ಕುಡಿಬೇಕಾಗಿದ್ದ ಕಂದ
ಈ ಭಯಂಕರವಾದ ಕಾಡಲ್ಲಿ ಬೆಳಿಬೇಕಾಗಿದೆ. ಇಲ್ಲ ಸೀತಾ, ನಮಗಿನ್ನೂ ಒಳ್ಳೆ ಕಾಲ ಬಂದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನನ್ ಕೂಗ ಅವ್ರು ಕೇಳಿಸ್ಲಿಲ್ಲ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸೀತಾ. ಅಪ್ಪನ ಮಾತು ಕೇಳದೆ ನಿಮಗೆಲ್ಲ ಮಾಡ್ಬಿಟ್ಟೆ. ಮಗು 3 ದಿವಸದಿಂದ ಒಂದೇ ಸಮನೆ ಆಡ್ತಿದೆ. ಹೊಟ್ಟೆ ಕಾಣಿಸುತ್ತೆ. ಹೊಟ್ಟೆ ನೋವಿನಿಂದ ಅಳ್ತಿಲ್ಲ, ಮಗು ಹಸುವಾಗಿದೆ. ದೇವರು, ಮಗುವಿನ ಹೊಟ್ಟೆಗೆ ಆಹಾರ ಹೊಡ್ಕೊಂಡ್ಬರ್ತೇನೆ. ಸೀತಾ, ಏನಾಯ್ತು ಸೀತಾ? ಏನಾಯ್ತು ಸೀತಾ? ಸೀತಾ, ನಾನು ಬದುಕೋದಿಲ್ಲ. ಶೀಲನ್ ನೋಡ್ಕೊಳ್ಳಿ, ಮಗುನ ಬದುಕಿಸ್ಕೊಳ್ಳಿ. ಬೇರೆ ಆಸೆ ಇಲ್ಲ. ಮಗು ಮಾತ್ರ ಸೀತಾ, ಇಲ್ಲೇನು ಅಲ್ಲಿ ಸೀತಾ ಅಂತ ನೀನು ಹೇಳ್ತಿದ್ದೆ. ಅಮ್ಮ ನಿಜ, ನೀನು ನಾನು ಅಲ್ಲೇ
ಯಾರೋ ಒಂದ್ 5-6 ಜನ ಬಂದಿದ್ದಾರೆ. ಅವ್ರಿಗೆ ಕಾಲಿನ ಪರಿಚಯ ಚೆನ್ನಾಗಿರೋ ಕಾಣಿಸುತ್ತೆ. ಅವ್ರು ನಿಮ್ ಮಗನ್ನ ಸೊಸೆನ ಖಂಡಿತ ಹುಡ್ಕೊಂಡ್ ಬರ್ತಾರೆ ಅನ್ನೋ ಭರವಸೆ ನನಗಿದೆ. ಎಲ್ಲಿ ನೋಡೋಣ. ಮತ್ ನೀವ್ ಯಾರನ್ನಾದ್ರೂ ಹುಡ್ಕ ಕಳ್ಸಿದ್ರೆ ನಾನ್ ಖಂಡಿತ ಈ ಮನೇಲಿ ಇರೋದಿಲ್ಲ. ಯಾಕಮ್ಮ? ಯಾರಾದ್ರೂ ನಿಮ್ ಮಗ ಸೊಸೆನ ಹುಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ಅದೆಷ್ಟು ಸಂತೋಷ ಪಡ್ತೀರಾ? ಅದೇ ಹೋದವ್ರು ತಿರ್ಗಿ ಬರ್ದೇ ಇದ್ದಾಗ ಅದ್ರ 10ರಷ್ಟು ಸಂಕಟ ಪಡ್ತೀರಾ. ಆ ನಿಮ್ಮ ಸಂಕಟ ನೋಡಕ್ಕೆ ನನಗ್ ಶಕ್ತಿ ಇಲ್ಲ. ತಗೊಳ್ಳಿ ನಿಮ್ ಬೀಗದ ಕೈ. ನಾನೆಲ್ಲಾದ್ರೂ ಕಾಶಿಗೋ ರಾಮೇಶ್ವರಗೋ ಹೊರಟೋಗ್ತೀನಿ. ಕುಂತಿ, ನನ್ನ ಮಗ ಸೊಸೆ ಈ ಮನೆಯಿಂದ ಹೋದ್ಮೇಲೆ ಈ ಮನೆನೇ ಕತ್ಲಾಗೋಗಿತ್ತು. ದೀಪ ಹಚ್ಚೋದಿಕ್ಕೆ ಒಂದು ಹೆಣ್ಣು ಮಗಳ ಗತಿ ಇರಲಿಲ್ಲ. ಅಂತ ಸಮಯದಲ್ಲಿ ನೀನು ಈ ಮನೆ ದೀಪ ಬೆಳಗದೆಯಮ್ಮ. ನೀನ್ ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ಯೋ, ನನ್ನ ತಂಗಿ ಆಗಿದ್ಯೋ, ಈ ಮುಪ್ಪಿನ ವಯಸ್ಸಿನಲ್ಲಿ ನನಗೆ ದಿಕ್ಕಾಗಿದ್ದೀಯಮ್ಮ. ರಂಗಣ್ಣವರೇ, ನಿಮ್ಮ ಹೆಂಡತಿ ಹೇಳಿ ನಾನಿನ್ನೂ ಬದುಕಿರೋರೆ ಆ ನನ್ನ ಮಗ ರಾಮನ್ ನೋಡೋದಕ್ಕೋಸ್ಕರ. ಆಸೆ, ನಿರ್ಧಾರ, ನಂಬಿಕೆ ನನ್ನ ಕೊನೆ ಉಸಿರೋವರೆಗೂ ಇದ್ದೇ ಇರುತ್ತೆ. ಹೌದು. ನನ್ನ ಹೆಸರು ರಾಜ. ಕಾಡ್ನಲ್ಲಿ ಸರ್ಪ ಕಚ್ಚಿದ್ರೆ ವಿಷ ಎಷ್ಟು ವೇಗವಾಗಿರುತ್ತೋ ಅಷ್ಟೇ ವೇಗವಾಗಿ ನಾನ್ ನಡೀತೀನಿ. ಎಂಥ ಕ್ರೂರವಾದ ಮೃಗ ಬಂದರೂ ಸರಿ, ನಾನು ಕಣ್ಬಿಟ್ರೆ ನಾಯಿ ಮರಿ ಆಗ್ಬಿಡುತ್ತೆ. ಇವನು ಸಾಂಗ, ಸಮುದ್ರದಲ್ಲಿ ಮೀನ್ ತರ ಈಸ್ತಾನೆ, ತಿಮ್ಮಿಂಗ್ಲಿ ತರ ಮಾಯವಾಗ್ತಾನೆ. ಇವನು ನಾಗೋಬ, ಶತ್ರುವಾದವನು ಸಿಂಹದ ಬಾಯಿಂದ ತಪ್ಪಿಸ್ಕೋಬಹುದು, ಇವನು ಗುರಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇವನು ಜಾಕ್, ಅಪಾಯಕರವಾದ ಪ್ರಾಣಿಗಳಿಗಿಂತಲೂ ಅಪಾಯಕಾರಿ. ಇವನು ಜಾನಿ, ಕಾಡಿನಲ್ಲಿ ಎಷ್ಟು ವಿಧವಾದ ಮರಗಳಿವೆ, ಎಷ್ಟು ತರ ಪ್ರಾಣಿಗಳಿವೆ ಅಂತ ಒಂದೇ ನಿಮಿಷದಲ್ಲಿ ಪತ್ತೆ ಹಚ್ತಾನೆ. ರಾವ್ ಬಹದ್ದೂರ್, ನಾವು ಮನ್ಸು ಮಾಡಿದ್ರೆ ನಿಮ್ ಮಗ ಸೊಸೆ ಯಾವ ಗುಹೆನಲ್ಲಿದ್ರು ಪತ್ತೆ ಮಾಡ್ತೀವಿ. ಹಣ ಎಷ್ಟು ಕೊಡಬೇಕು? ಒಬ್ಬ ತಂದೆ ಕಳ್ಕೊಂಡಿರೋ ತನ್ನ ಮಗನ ಬೆಲೆ ಎಷ್ಟು ಅಂತ ತಿಳ್ಕೊಂಡಿರ್ತಾನೋ ಅಷ್ಟನ್ನು ಕೇಳಬಹುದು. ಆದರೆ ನಮಗ್ ದುರಾಸೆ ಇಲ್ಲ. ನಾವು ತಗೊಳ್ಳೋದು ಕೇವಲ 25 ಲಕ್ಷಗಳ ಮಾತ್ರ. 50 ಲಕ್ಷ ರೂಪಾಯಿ ಕೊಡ್ತೀನಿ. 50 ಲಕ್ಷ. ನನಗೆ ನನ್ನ ಮಗ ನನ್ನ ಸೊಸೆ ಬೇಕು. ನನ್ನ ಮಗ ನನ್ನ ಸೊಸೆ ಬೇಕು. ನನ್ನ ಮಗ ನನ್ನ ಸೊಸೆ ಬೇಕು. ಯಾರಪ್ಪ ನೀನು? ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳಲ್ಲ. ಯಾಕೆ? ಯಜಮಾನ್ರೆ, ಇವತ್ತ ನೀನೇ ಆಗಿದ್ರು ನಿಮ್ಮ ಆಶೀರ್ವಾದದಿಂದ ನನಗೆ ನನ್ನ ಅಪ್ಪ ಅಮ್ಮನಿಗೆ ಮಾಡಿರೋ ಉಪಕಾರನ ನಾನು ಎಂದೂ ಬರೋಕ್ಕಾಗಲ್ಲ. ಈ ಮನೆ ಚಿಕ್ಕ ಯಜಮಾನ್ರು ಕಾಡಲ್ಲೆಲ್ಲ ಇದ್ರು ಸರಿ, ಅವರ ಹುಡುಕೊಂಬಂದು ನಿಮ್ಗೆ ಒಪ್ಸಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಅವಕಾಶನ ನನಗೆ ಕೊಡಿ. ಅಷ್ಟು ದೂರ ಕಾಡಿನಲ್ಲಿ ಇನ್ನೊಬ್ಬನ್ನೇ ನಾನು ಕಳಿಸೋದಿಲ್ಲ. ಅಲ್ಲಿ ಹೋದವ್ರು ಯಾರು ತಿರುಗಿ ವಾಪಸ್ಸೇ ಬಂದಿಲ್ಲಪ್ಪ. ಬೇಡ ಬೇಡ. ಇದುವರೆಗೂ ನಿಮ್ಮ ಮಗನ ಹುಡುಕಕ್ಕೆ ಹೋದವರೆಲ್ಲ ಕೇವಲ ಹಣಕ್ಕೋಸ್ಕರ. ಆದ್ರೆ ನಾನು ಡಾಕ್ಟರ್ ಆದವರಿಗೆಲ್ಲ ಸೇವಾ ಮನೋಭಾವ ಇರಲ್ಲ ಡ್ಯಾಡಿ. ತುಂಬಾ ಜನಕ್ಕೆ ಹಣ ಸಂಪಾದಿಸೋದೇ ಗುರಿಯಾಗಿರುತ್ತೆ. ನನ್ನ ಮಾತು ಕೇಳಿದೆ ಹಠ ಹಿಡಿದು ಕಾಡು ಹೋದೊಬ್ರು ಮಗನ ತಿರುಗಿ ನೋಡೋಕ್ಕಾಗ್ಲಿಲ್ಲ. ಹಾಗಿರುವಾಗ ಅದೇ ಜಾಗಕ್ಕೆ ಕಳಿಸೋದೆ ಬೇಡ. ಹಾಗನ್ಬೇಡಿ. ಬೇಡ. ಎಂಥ ಕಗ್ಗತ್ತಲೆ ಕಾಡಾದ್ರೂ ಮುಗಿ ಗೆದ್ದರ ಧೈರ್ಯ ನನಗಿದೆ.
ವೆಲ್ಕಮ್ ರಾಜಾ, ವೆಲ್ಕಮ್. ಹಾಯ್, ಕಮ್ ಆನ್, ಡ್ರಿಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್. ಸ್ಮಗ್ಲಿಂಗ್ ಚಕ್ರವರ್ತಿ ಇಲ್ಲಿ? ನೀವು ಕಾಡಿನ ಸಾಮ್ರಾಜ್ಯದೊಳಗೆ ಹೋಗ್ತೀರಿ ಅಲ್ವಾ? ಅದಕ್ಕೆ ಮುಂಚೆ ಅಂದ್ರೆ ನನ್ ಮಾತು ಕೇಳು. ಕಾಡಿನ ಕಾನೂನ ಮುರಿಯೋದಕ್ಕೆ ಏನ್ ಬೇಕು ನಿನಗೆ? ಹುಲಿಗಳು, ಜಿಂಕೆ ತೊಗಲು, ಆಲೆದಂತ, ಗಂಧದ ಕಟ್ಟಿಗೆ, ಇದಕ್ಕೆಲ್ಲ ಊರ್ನಲ್ಲಿ ನಿನಗೆ ಬೇಕಾದಷ್ಟು ಹಣ ಸಿಗುತ್ತೆ. ಕಾಡು ಪ್ರಾಣಿಗಳ ಪ್ರಾಣ ತೆಗೆಯೋರಿಗೆ ಎಷ್ಟು ದೊಡ್ಡ ಸಜಾ ಸಿಗಬಹುದು ಅಂತ ಗೊತ್ತಿರ್ಬೇಕಲ್ಲ. ರಾಜ, ವಿದೇಶಕ್ಕೆ ಚರ್ಮಗಳನ್ನ ಸ್ಮಗಲ್ ಮಾಡೋದ್ರಿಂದ ಬೇಕಾದಷ್ಟು ಲಾಭ ಸಿಗುತ್ತೆ. ಜಗೋ, ಮಾಲ್ ನಿಂದು, ಕಿಮ್ಮತ್ ನಂದು. ಓಕೆ ಓಕೆ. ಯಾತಕ್ಕೆ? ಹೆಂಡಕ್ಕಲ್ಲ, ಹೆಣ್ಣಿ. ನಮ್ಮ ಕ್ಲಬ್ನ ಈ ನಾಗಿಣಿ ಸಿಡಿದ್ರೆ ಮೃತ್ಯು ಕೂಡ ಆಗ್ತಾಳೆ. ನಿಂಗಿಷ್ಟನಾ? ಪ್ರಾಣಕ್ಕಿಂತಲೂ ಹೆಚ್ಚಾಗಿ. ಆಹಾ, ಇವಳನ್ನ ಯಾವತ್ತೂ ನೀವು ಬಲವಂತ ಮಾಡಬಾರ್ದು. ಹಾಗೇನಾದ್ರೂ ಅಂದ್ರೆ ನೀನೇನ್ ಹೇಳ್ತಿದ್ಯಾ? ಅವಳು ನಮ್ ಜೊತೆ ಬರ್ತಾಳೆ, ನಿಮ್ ಜೊತೆನೇ ಇರ್ತಾಳೆ. ಒಂದ್ ವಿಷಯ ನಿಗಾ ಇರ್ಲಿ, ಈ ಹೆಣ್ಣನ್ನ ಆಟ ಆಡ್ತೀಯಾ ಅಂತ ಕೇಳಿದ್ರೆ ಯಾರ ಪ್ರಾಣದ ಜೊತೆ ಆಟ ಆಡ್ಲಿ, ಆಸಾಮಿ ಎಲ್ಲಿದ್ದಾನೆ ಹೇಳ್ತೀಯಾ ಅಂತ ಕೇಳ್ತಾಳೆ. ಒಂದೇ ಘಳಿಗೆಯಲ್ಲಿ ಅವನ ಜೀವ ತೆಗೆದು ಕಚ್ಚಕ್ ಅನ್ನಿಸ್ತಾಳೆ. ನಾಗಿಣಿ, ಮೋಹಿನಿ ಸೌಂದರ್ಯ ಕಂಡು ಬಯಸದ ಗಂಡು ಗಂಡಲ್ಲ, ಗುಂಡು ಕಲ್ಲು. ಹುಡುಗಿ ಕೈ ಹಿಡಿದಾಕ್ಷಣ ದೊಡ್ಡ ಗಂಡ್ಸು ಅಂದ್ಕೊಂಡ್ಯಾ? ಇವಳು ಮತ್ತೆ ಮಗಳು. ಇವಳೆಲ್ಲಿರ್ತಾಳೋ ನಾ ಅಲ್ಲೇ ಇರ್ತೀನಿ. ಹೌದು, ಇವ್ರು ನೋಡಕ್ ಹೀಗಿದ್ರು ಇವರಿಗೆ ಕಾಡ್ನಲ್ಲಿರೋ ಪ್ರಾಣಿಗಳ ಭಾಷೆ ಎಲ್ಲ ಗೊತ್ತು. ಸಿಂಹ, ಆನೆ, ಗಿಣಿ, ಕಾಫಿ ಸರ್? ಕಾಫಿ? ನೋ.
ಯಾರು ಎಷ್ಟು ಚೆನ್ನಾಗಿ ಹಾಕಿದಾಳೆ, ಒಳ್ಳೆ ಗಿಣಿ ಮರಿ ಇದ್ದಾಗಿದ್ದಾಳೆ. ನೀವು ಯಾವ್ದೋ ಸರ್ಕಸ್ ಕಂಪನಿಯಿಂದ ತಪ್ಪಿಸ್ಕೊಂಡ್ ಬಂದಿರ್ಬೇಕು. ಸತು ನೀವೆಲ್ಲ ಎಲ್ಲೇರಿ, ನಾವು ಹೋಗೋಣ. ಎಲ್ಲಪ್ಪ ಹೋದ್ಲು? ಕಾಣಿಸ್ತಾನೆ ಇಲ್ವಲ್ಲ? ಈಗ ಹೋಗಿದ್ದು ಹುಡುಗಿ ಎಲ್ಲ ಕಣ, ಮಿಂಚು, ಕೋಲ್ ಮಿಂಚು, 1000 volts ಕರೆಂಟ್, ಮೈಯೆಲ್ಲ ಜುಮ್ ಅಂತು. ಕಾಡಿನ ಹುಡುಗಿ ಮರದಿಂದ ಮರಕ್ಕೆ ಎಷ್ಟು ಮೈಲಿ ಹಾರ್ತಾಳೋ ಯಾರಿಗ್ ಗೊತ್ತು. ಹಾಗಾದ್ರೆ ಅವಳಿಗೆ ಡಾಕ್ಟರ್ ರಾಮ್ ಸೀತಾ ಇರೋ ಜಾಗ ಗೊತ್ತಿದೆ ಅಂತ ಕಾಣುತ್ತೆ. ಅದ್ ಸರಿ, ಹಿಡಿಯೋದು ಹೇಗೆ? ನನಗೊಂದು ಐಡಿಯಾ ಬರ್ತಾ ಇದೆ. ಮರ ಎದ್ದಿರ್ತಾನೆ, ಅವಳು ಮರದಿಂದ ಮರಕ್ಕೆ ಹಾರ್ತಾಳೆ. ಕಾಡಲ್ಲಿರೋ ಮರ ಎಲ್ಲ ಕತ್ತರಿಸಿ ಹಾಕ್ಬಿಟ್ರೆ ನಿನ್ನೆ ಕತ್ತರಿಸಿ ಹಾಕ್ತಿರ್ತೀನಿ. ಅವಳನ್ನ ಮನುಷ್ಯ ತರ ಹಿಡಿಯೋಕ್ಕಾಗಲ್ಲ, ಪ್ರಾಣಿಗಳನ್ನ ಹಿಡಿಯೋ ಹಾಗೆ ಹಿಡಿಬೇಕು. ಆ ಪ್ರಯತ್ನ ನಾಳೆನೇ ಆಗ್ಬೇಕು. ಐ ಲೈಕ್ ಇಟ್. ಏನ್ ಹೇಳ್ತೀಯ ಫೋಟೋಗ್ರಾಫರ್? ಬೆಳಗಾಗಕ್ಕೆ ಹೊತ್ತು ಬಹಳ ಇದೆ. ಈ ರಾತ್ರಿ ಹಾಯಾಗಿರೋಣ. ಬಾ ಶಂಕರ್. ಯಾರು ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋಗಿರ್ಬೋದು? ನನ್ನ ನಾಗು ಎಲ್ಲೋ ಗೊತ್ತಿಲ್ಲ. ನಾಗಿನಿ, 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 ಇಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲಪ್ಪ ಹೋದ್ರು? ಒಂದು ಹೆಣ್ಣು, 5 ಗಂಡು. ಹೇಗೆ ಸಾಧ್ಯ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾಗು, ನಾಗಿನಿ. ನೋಡಿ, ಈ ಕಾಡ್ ಹುಡುಗಿನ ಜೀವ ಸಹಿತ ಹಿಡಿಬೇಕು. ನೋ ನಾಯ್ಸ್.
ನನ್ನ ಗುರಿಗೆ ಅಡ್ಡ ಬರೇ ನೀವ್ಯಾರು ಉಳಿಯಲ್ಲ. ನಾವೆಲ್ಲ ಇಲ್ಲಿ ಬಂದಿರೋದು ಡಾಕ್ಟರ್ ರಾಮ್ ಮತ್ತು ಸೀತನ್ ಹುಡುಕೋದಕ್ಕೆ. ಮೂಕ ಪ್ರಾಣಿಗಳನ್ನ ಕೊಲ್ಲಕ್ಕಲ್ಲ, ಗೊತ್ತಾ? ನಾವ್ ಆ ಪ್ರಾಣಿಗಳನ್ನ ಕೊಲ್ದೇ ಇದ್ದಿದ್ರೆ ಅವು ನಮ್ ಪ್ರಾಣ ತೆಗೆದು ಬಿಡ್ತಿದ್ವು. ಅದಕ್ಕೆ ಅವುಗಳ ಪ್ರಾಣ ತೆಗೆದ್ವಿ. ನಿಮ್ಮ ಜಾಗಕ್ಕೆ ಪ್ರಾಣಿಗಳು ಬಂದಿಲ್ಲ, ಪ್ರಾಣಿಗಳಿರೋ ಜಾಗಕ್ಕೆ ನೀವು ಬಂದಿದ್ದೀರಾ. ಮೈಂಡ್ ಇಟ್. ಒಳ್ಳೆ ಕಾಡಲ್ಲಿ ಬಂದು ಹಾಕೊಂಡ್ಬಿಟ್ನೆ. ಈ ಕಾಡಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ? ಅಯ್ಯೋ ನಾಗಿನಿ, ನಿನ್ನ ನೆನ್ಸ್ಕೊಂಡೋಳದ, ನನ್ನ ಸ್ಥಿತಿ ನೆನ್ಸ್ಕೊಂಡೋಳದ. ಅಯ್ಯೋ ಮಾತಾಡೋಣ ಅಂದ್ರೆ ಒಂದು ಕಾಡು ಪ್ರಾಣಿ ಕೂಡ ಸಿಗ್ತಾ ಇಲ್ವಲ್ಲ. ಸಿಂಹ ಬರ್ತಾ ಇದೆ, ಬರ್ತಾ ಇದೆ. ಬಾ ಬಾರೋ, ಬಾ. ಅಯ್ಯೋ ಬಾರೋ ಅಂದ್ಬಿಟ್ನೆ. ಗಂಟೋ ಹೆಣ್ಣೋ ಗೊತ್ತಾಗ್ಲಿಲ್ವೇ? ಬಗ್ಗು ನೋಡಿದ್ರೆ ಗೊತ್ತಾಗುತ್ತೆ. ಗಂಡು ಅಲ್ಲವರು ಸುಡ್ಬೇಡ, ಸುಡ್ಬೇಡ. ಇದು ನಮ್ ಫ್ರೆಂಡು, ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ. ಹೌದು ಕಿಟ್ಟಿ, ಆ ಸಿಂಹ ಜೊತೆ ಏನ್ ಮಾತಾಡಿದೆ? ಏನಿಲ್ಲ ಕಣಯ್ಯ, ಆಫ್ರಿಕಾಗ್ ಯಾವಾಗ ಬಂದೆ ಅಂತ ಕೇಳ್ತು. ಮೊನ್ನೆ ತಾನು ಬಂದೆ ಅಂತ ಹೇಳಿದೆ. ನಿಮ್ದು ಯಾವ ಊರು ಅಂತ ಕೇಳ್ತು. ನಮ್ದು ಕರ್ನಾಟಕ ಅಂತ ಹೇಳಿದೆ. ಕರ್ನಾಟಕ ಅಂದ್ರೆ ಅದಕ್ಕೆ ಬಹಳ ಇಷ್ಟ ಅಂತೆ. ಯಾಕೆಂದ್ರೆ ಕರ್ನಾಟಕದಲ್ಲೇ ಅವ್ರ ಚಿಕ್ಕಪ್ಪ ಇರೋದಂತೆ. ಕರ್ನಾಟಕದಲ್ಲಿ ಚಿಕ್ಕಪ್ಪ? ಅದೇ ಕಣಯ್ಯ, ಮೈಸೂರು ಝೂನಲ್ಲಿ ಅವ್ರ ಚಿಕ್ಕಪ್ಪ ಇದಾನಂತೆ. ನಾನು ಬಹಳ ವಿಚಾರ ಅಂತ ಹೇಳು ಅಂತ ನಾನು ಹೇಳ್ತೀನಿ ಅಂತಂದೆ. ನಾನೊಬ್ಬನೇ ಒಂಟಿಯಾಗ್ಬಿಟ್ಟು ಹೊಡೋದಲ್ಲ, ನನ್ನ ನಾಗಿನೇ ಎಲ್ಲಿ? ಯಾವ್ದಾದ್ರು ಕಾಡು ಪ್ರಾಣಿ ಕೇಳು, ಹೇಳುತ್ತೆ. ನಿಮ್ಮ ಕೇಳದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಾವೀಗಾಗ್ಲೇ 10 ಸಿಂಹ, 7 ಹುಲಿ, 6 ಆನೆನ್ ಕೊಂದಿದ್ದೀವಿ. ಕೆಲವು ಪ್ರಾಣಿಗಳನ್ನ ಕೊಂದ್ಬಿಟ್ರೆ ನಾವು ಆ ಜಗ್ಗು ಕೊಡ್ಬೇಕಾದ ಕೋಟ ಎಲ್ಲ ಮುಗ್ದಾಗತ್ತೆ. ಅಷ್ಟು ಮಾತ್ರ ಸಾಲದು ರಾಚ. ಆ ಕಾಡ್ ಹುಡುಗಿನ ಹಿಡಿದು ನಮ್ ಗುರಿ ಸಾಧಿಸ್ಕೋಬೇಕು. ಪ್ರಾಣಿಗಳು ಅಂದ್ರೆ ಆ ಕಾಡ್ ಹುಡುಗಿಗೆ ಬಹಳ ಪ್ರೀತಿ. ತನ್ನ ಪ್ರೀತಿ ಪ್ರಾಣಿಗಳು ನೋಡೋದಕ್ಕೋಸ್ಕರ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ನಮ್ ಸೆರೆಯಾಳ ಆಗೇ ಆಗ್ತಾಳೆ.
ಅಷ್ಟೇ ಅಲ್ಲ, ಈ ಉಪಾಯದಿಂದ ಡಾಕ್ಟರ್ ರಾಮ್ ಮತ್ತು ಸೀತಾನ್ ಕಂಡು ಹಿಡಿತೀವಿ ಗೊತ್ತಾ? ಇದೆಲ್ಲ ರಾವ್ ಬಹದ್ದೂರ್ ಸಂತೋಷಕ್ಕೆ, ನಮ್ಮ ಸಂಪಾದನೆಗೆ. ನಾಗಿನಿ, ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ನಿನ್ನ ಹುಡುಕಿ ಹುಡುಕಿ ಕಣ್ಣೆಲ್ಲ ಒಳಗೊಟ್ಟೋಯ್ತು, ಕಾಲೆಲ್ಲ ದಪ್ಪಗಾಗೋಯ್ತು. ಏಯ್ ಕಿಟಿ, ನನ್ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ನಿಂಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ನಿನ್ಗೇನಿದ್ರು ಅವ್ರ ಮೇಲೆ ಎಲ್ಲ ಪ್ರೀತಿ. ಅದೆಲ್ಲ ನಿಜ ಅನ್ಕೊಂಡ್ಯಾ? ನಮ್ ಬಾಸ್ಗೋಸ್ಕರ ಹಾಗ್ ಮಾಡ್ದೆ. ನನ್ಗೆ ನಿನ್ ಕಂಡ್ರೇನೆ ಇಷ್ಟ. ಯಾಕೆ ದೂರ ಇದೆಯಾ? ಹತ್ರ ಬಾ. ತೋಳು ಸಂದಿಲಿ ನಿನ್ನ ಸಿಕ್ಕಾಕಿಸ್ಕೋಬೇಕು ಅಂತ ಎಷ್ಟು ವರ್ಷಗಳ ಆಸೆ. ಅಮುಕು ಡಾಕ್ಟರ್ ರಾಮ್ ಸೀತಾ ಅಡ್ರೆಸ್ ಹೇಳೋ ಈ ಕಾರಿನ ಪೋಸ್ಟ್ಮ್ಯಾನ್ ಮೋಸ ಆಗೋಯ್ತು. ಆ ಕಾಡು ಹುಡುಗಿ ತಪ್ಪಿಸ್ಕೊಂಡು ಓಡ ಹೊರಟಿದ್ದಾಳೆ. ಅವಳಾಗೆ ತಪ್ಪಿಸ್ಕೊಂಡಿಲ್ಲ, ಇದಕ್ಕೆಲ್ಲ ಇವನೇ ಕಾರಣ. ಬಡ್ಡಿ ಮಗ ಎಲ್ಲದಕ್ಕೂ ಅಡ್ಡ ಬರ್ತಾನೆ. ಇಲ್ಲಿ ಡಾಕ್ಟರ್ ರಾಮ್ ಸೀತಾ ಬಗ್ಗೆ ನಿನಗೇನಾದ್ರು ಗೊತ್ತಾ?
ರಾಮ್ ಸೀತಾ ಇವತ್ತು ಒಯ್ಕೊಳ್ಳವ ಅಮ್ಮ ಒಳ್ಳೆ ಕಾಡಲ್ಲಿ ಬಂದು ಸಿಗಾಕೊಂಡ್ಬಿಟ್ನಲ್ಲ. ನಾಗಿನಿ ನಾಗಿನಿ ಅಂತ ಕೂಗಿ ಕೂಗಿ ನಾಲ್ಗೆಲ್ಲ ನೋವು ಬಂದ್ಬಿಟ್ಟಿದೆ, ಬಾಯರ್ಕೆ ಬೇರೆ. ಅಮ್ಮ ನೀರು ನೀರು ಇದೇನಿದು? ನೀರು ಹೀಗಿದೆ, ಇದು ಯಾವ ನೀರಿರ್ಬಹುದು? ಗುಡಿಸು ನೀರು ಇಲ್ಲಿದೆ, ಮಡಕೆ ತುಂಬಾ ನೀರು. ನನ್ನ ಕಂಡ್ರೆ ಏನು ಮರ್ಯಾದೆ, ಏನು ಬೆಲೆ? ಹೇಳಿ ಮೇಲೆ ಹೇಳಿ ಮೇಲೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನಾವು ಚೆನ್ನಾಗೇ ತಿಳ್ಕೋಣ. ಸಾಯೋದು ನೀನೆ. ನಾನಾ ಸಾಯೋದು? ಯಾಕೆ? ನಾವು ಮನುಷ್ಯ ಮಾಂಸ ತಿನ್ನೋ ಕಾಡು ಮನುಷ್ಯ. ಮತ್ತೆ ನನಗ್ಯಾಕೆ ನಮಸ್ಕಾರ ಮಾಡಿದ್ರಿ? ನಿಂಗಲ್ವೋ ನಮ್ಗೆ ಊಟ ಕೊಡಿ ಅವ್ರಿಗೆ. ಅಯ್ಯಯ್ಯೋ ಚಳಿ. ನನಗೆ ಇಷ್ಟೊಂದು ಚಳಿ ಆಗ್ತಾ ಇದೆ, ಇವಳ ಬಿಸಿಯಾಗಿದೆ ಅಲ್ಲ. ನಾನು ಅನ್ನ ಮಾಡ್ತೀನಿ. ಶಿವ, ನೀನು ಹೀಗೆ ವಿಸ್ಕಿನ ಪಾನ್ಕದ ತರ ಕುಡಿತಾ ಇದ್ರೆ ಶಂಕರ್ ಸಿಗೋದಿಲ್ಲ. ಕಾಲ ಕಮ್ಮಿ ಇದೆ, ಬೇರೆ ಏನಾದ್ರು ಯೋಚನೆ ಮಾಡಿ. ನಮ್ ಬಾಸ್ ಐಡಿಯಾದಂತೆ ಕಾಡು ಪ್ರಾಣಿಗಳನ್ನ ಕೊಂದು ಚರ್ಮನೆಲ್ಲ ಸೇರಿಸಿದಾಯ್ತು. ಶಂಕರ್ನ ನಾವು
ಕೊಲ್ದೆ ಬಿಟ್ರೆ ಪೊಲೀಸ್ನವರು ನಮ್ ಚರ್ಮನ ಸುಳ್ಳು ಬಿಡ್ತಾರೆ. ನಾವು ಸಾಧ್ಯ ಇಲ್ಲ, ಇಂಪಾಸಿಬಲ್. ನಾಳೆ ಬೆಳಿಗ್ಗೆ ಒಬ್ಬೊಬ್ಬನು ಒಂದೊಂದು ದಿಕ್ಕಿಗೆ ಹೋಗಿ ಆ ಶಂಕರ್ನ ಹುಡುಕಿ ಅವನನ್ನ ಈ ಕಾಡಿನಲ್ಲೇ ಜೀವ ಸಮಾಧಿ ಮಾಡಬೇಕು. ನನಗೆ ಚಳಿ ಚಳಿ, ನಾನು ನೀರೊಳಗ ಬೇಡ ಬೇಡ ಬೇಡ. ಬೇಕಡಿರೋ ಹೊಟ್ಟೆ ಅಷ್ಟು ಪ್ರಾಣ ಹೋಯ್ತಾರೆ. ಒಳ್ಳೆ ಮಾಂಸ, ಹೊಟ್ಟೆನೆ 10 ಜನ ತಿನ್ಬೋದು. ಏನೇ ಅವನು ಒಳ್ಳೆ ಉಪ್ಪಿನಕಾಯಿ ತರ ನೆಗ್ತಾ ಇದ್ದಾನೆ. ಒಳಗಡೆ ಮಾಂಸ ಚೆನ್ನಾಗಿದೆ ಅಂತ ಕಾಣುತ್ತೆ. ಮಸಾಲೆನೇ ಬೇಡ, ಜಲ್ದಿ ಮಾಡ್ರು. ನಾಯಿಕ ಬಂದ್ರು, ನಾಯಿಕ ಬಂದ್ರು, ನಾಯಿಕ ಬಂದ್ರು, ನಾಯಿಕ ಬಂದ್ರು, ನಾಯಿಕ ಬಂದ್ರು. ನಾಯಕ ಬರ್ತಾ ಇದ್ದಾನೆ, ಆ ಕಡೆ ಹೋಗು. ನಾನೇ ಕೊಡು ನಾಯಕ. ಆ ಕಡೆ ಇಟ್ಕೋ, ಇಲ್ಲಾಂದ್ರೆ ಕಚ್ಚಿ ಬಿಡ್ತೀನಿ. ನಾಡು ಮನುಷ್ಯ ಸಿಕ್ಕವನೇ, ಇವನ್ನ ಚೆನ್ನಾಗಿ ಕತ್ತರಿಸಿ ಬೇಯಿಸಿ, ಇಲ್ಲದೆ ಇದ್ರೆ ಜೀರ್ಣ ಆಗೋದು ಬಹಳ ಕಷ್ಟ. ಮೊದಲೇ ವಾಯು ಪದಾರ್ಥ. ವಾಯು ಪದಾರ್ಥ ಅನ್ನಕ್ಕೆ ನಾನೇನು ಆಲೂಗಡ್ಡೆನಾ? ನಾನು ಮನುಷ್ಯ ಕಂಡ್ರು, ಮನುಷ್ಯ. ಮನುಷ್ಯ? ಅಯ್ಯೋ, ಮನುಷ್ಯನ ಮಾಂಸ ತಿಂದು ಬಹಳ ದಿವಸ ಆಯ್ತು, ಬಹಳ ದಿವಸ ಆಯ್ತು. ತಡೀರಿ ಗುರುಗಳೇ, ಇವನ್ ಇಟ್ಟು ಏನ್ ಅಡಿಗೆ ಮಾಡೋಣ ಹೇಳಿ ಇವತ್ತು? ಹೆಬ್ಬೆಟ್ ಕತ್ತರಿಸಿ ಒಬ್ಬಟ್ಟು ಮಾಡಿ, ಅಯ್ಯೋ, ಕಿವಿ ಕತ್ತರಿಸಿ ಕಿಚಡಿ ಮಾಡಿ, ಅಮ್ಮ, ಸೊಂಟ ಕತ್ತರಿಸಿ ಸಂಡಿಗೆ ಮಾಡಿ, ಹೊಟ್ಟೆ ಕತ್ತರಿಸಿ ಹಪ್ಪಳ ಮಾಡಿ, ಲಬಲಬೋ ಕತ್ತರಿಸಿ ಕೂಟ್ ಮಾಡಿ, ಅಯ್ಯೋ ಮೆದುಳು ಅದು ಇವನಿಗಿದ್ರೆ ಗೊಜ್ಜು ಮಾಡಿ. ಮೆದುಳು ನಿನಗಿಲ್ಲ, ನಿಮ್ಮ ಅಪ್ಪನಿಗಿಲ್ಲ. ನಾನ್ ಸುಮ್ಮನೆ ಇದ್ರೆ ನಾನು ಇಟ್ಕೊಂಡು ಮಿಲ್ಟ್ರಿ ಹೋಟ್ಲು ಶುರು ಮಾಡೋಣ ಕಾಣ್ತಲ್ಲ ನೀವು. ಸದ್ದು, ನಿನ್ನ ಕೊನೆ ಆಸೆ ಬಿಚ್ಚಿಬಿಡಿ, ನಾನು ಓಡ್ಬಿಡ್ತೀನಿ. ನಿನ್ನ ಕೊನೆ ಆಸೆ ಏನು? ನನ್ನ ಕೊನೆ ಆಸೆ, ಮೊದಲನೇ ಆಸೆ ಎಲ್ಲ ಒಂದೇ. ಸರಿ, ನೀವೆಲ್ಲ ಕನ್ನಡ ಭಾಷೆ ಯಾಕೆ ಕಲ್ತ್ರಿ? ನಾನೇ ಹೇಳ್ಕೊಟ್ಟೆ. ನೀನಾ ಹೇಳ್ಕೊಟ್ಟೆ? ಹೌದು. ಹೇಗೆ? ಕರ್ನಾಟಕದಲ್ಲಿ ನಾನೊಬ್ಬ ಕನ್ನಡ ಪಂಡಿತ, ನಿಮ್ಮ ಹಾಗೆ ಇಲ್ಲಿ ಬಂದು ಸಿಕ್ಕಾಕೊಂಡೆ. ಇವರಿಗೆಲ್ಲ ಕನ್ನಡ ಹೇಳ್ಕೊಟ್ಟೆ, ಅದಕ್ಕೆ ನಾನು ತಿಂದೇ ಬಿಟ್ಬಿಟ್ರು. ನಾನು ಯಾವ್ದಾದ್ರು ಭಾಷೆ ಹೇಳ್ಕೊಳ್ಳೋಣ ಅಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆನೇ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳೋದು 3 ಭಾಷೆ ಕಲ್ತಿರ್ಬೇಕು ಅಂತ. ಯೋಚನೆ ಮಾಡಬೇಡ, ಇಲ್ಲಿ ಪಾಠ ಸರಿಯಾಗಿ ಹೇಳ್ಕೊಡ್ತಿದ್ರೆ ಕಿವಿಗೆ ಕಚ್ಚಿ ತಿಂದು ಬಿಡ್ತಾರೆ. ನಿಮ್ಮ ತರ 10 ಜನ ಇದ್ರು ಸಾಕು, ಕಸ್ತೂರಿ ಕನ್ನಡದ ಪರಿಮಳನ ಪ್ರಪಂಚದ ದೇಶದ ಮೂಲೆಗೂ ಹಂಚಿಬಿಡ್ತೀರಾ. ಸಾಕು ತಲೆ ಹರಟೆ. ಕತ್ತರಿಸೋಣ. ಬುದ್ಧಿದ್ದ ನಿಂಗೆ, ಅವನ್ನ ಕತ್ತರಿಸದೆ ಹಂಗೆ ಹೆಂಗ್ ದುಂಗೋದು? ಏನಮ್ಮ ಹೇಳ್ತಿದ್ಯಾ ನೀನು? ನಾಯಕ, ನಾನು ಸ್ನಾನ ಮಾಡುವಾಗ ನನ್ನ ಇವನ ನಿರ್ಮಾಣದಲ್ಲಿ ನೋಡ್ಬಿಟ್ಟ. ಅಯ್ಯೋ ಕುಳ್ಳ, ನೀ ಕೊಟ್ಟುಟ್ಟಿದ್ದೆ, ನಾನಿದ್ದೀನಿ ಏನ್ ಮಾಡೋಕೆ? ಗುರು ಏನೆಯಾ ನೀನು? ಆಕಾರ ನೋಡು, ಒಳ್ಳೆ ಜಾತ್ರೆ ಒಳಗಡೆ ಮಿಠಾಯಿ ಮಾಡೋಂತರ ಇದ್ದಾನೆ. ಸುಮ್ಮನೆ ಇರು ನಾಯಕ. ಒಂದು ಹೆಣ್ಣನ್ನು ನಿರ್ಮಾಣದಲ್ಲಿ ನೋಡುವ ಅಧಿಕಾರ ಅವಳ ಗಂಡನಿಗೆ ಮಾತ್ರ ಇರೋದು. ಈ ಮಾತು ನಿಜವೇ ಆಗಿದ್ರೆ ನಾನು ಗಂಡಾಗಿರ್ಬೇಕಾಗಿತ್ತು. ಇವನಮ್ಮ ನಾಯಕ, ನನ್ನ ಇವನಿಗೆ ಮದುವೆ ಮಾಡ್ಬೇಕು. ಏನೋ ನಾನ್ ನಿನ್ ಮದುವೆ ಮಾಡ್ಕೊಳ್ಳೋದ? ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ನಾನ್ ಸಾಯೋದೇ ವಾಸಿ. ಅಯ್ಯ, ಎತ್ತು ಮಚ್ಚು. ಹಾಗೆಲ್ಲ ಹೇಳ್ಬೇಡ ಕಾಣಲ್ಲ. ಲೋ ಲೋ, ಏನಯ್ಯ ಇದು? ಸ್ವಲ್ಪ ಮರ್ಯಾದೆ ಇಲ್ಲದೆ ಲೋ ಅಂತ ಇದ್ದಾಳೆ. ಇದೇ ನಾನು ನೀನು ಕನ್ನಡ ಹೇಳ್ಕೊಟ್ಟಿರೋದು. ಇಲ್ಲಿ ಲೋ ಅಂದ್ರೆ ಮರ್ಯಾದೆ, ರೀ ಅನ್ನಕ್ಕೆ ಲೋ. ಲೇ, ಇನ್ಮೇಲೆ ನೀನ್ ನನ್ನ ಲೋ ಅಂತಾನೆ ಕರಿ. ನಾಯಕ, ನನಗೆ ಮದುವೆ ಮಾಡಿಸು. ಹೆಣ್ಣು ನಿನ್ ಪ್ರೀತಿಗೋಸ್ಕರ ಕಾಲು ಒದರ್ತಾ ಇದೆ, ಹೇಳು, ಹೆಣ್ಣ ಅಥವಾ ಮಣ್ಣ? ಬಿಟ್ಟು ಹೋಗ್ತೀನಿ ಅನ್ನೋ ನಾಗಿಣಿಗಿಂತ ಕಟ್ಕೋತೀನಿ ಅನ್ನೋ ಅರಗಿಣಿನೇ ವಾಸಿ. ಸರಿ, ನಾನು ಈ ಮದುವೆ ಒಪ್ಕೊಂಡೆ. ನಾಯಕ, ಹಾಗಾದ್ರೆ ಮುಂದಿನ ಅಮಾವಾಸ್ಯೆಗೆ ಇವನು ತಿಥಿ. ತಿಥಿ? ಏನೇ ಅದು ತಿಥಿ ಅಂತ ಇದ್ದಾರೆ? ತಿಥಿ ಅಂದ್ರೆ ಮದುವೆ. ಮದುವೆ ಅನ್ನಕ್ಕೆ ತಿಥಿ? ಹಾಗಾದ್ರೆ ನಾನು ತಿಥಿ ಮಾಡಿ. ಇದು ಬಾಯ್ ಪಡ್ಕೋತಾ ಇದ್ದಾರೆ. ಹೌದು, ಯಾವ ಬಾಯ್ ಪಡ್ಕೋತಾರೆ?
ಇದು ಕಾಡು ನಾ ರಾಜ ನೀ ರಾಣಿ ಆಹಾ ಇದು ಬೆಟ್ಟ ಜಲಪಾತ ಇದು ನೀರು ಆಹಾ ಇದು ಕಾಡು ಆ ರಾಜ ನೀರಾಣಿ ಆಹಾ ನಾ ಹಾಡು ಈ ಮಾತು ಈ ಹಾಡು ಇವತ್ತು ದಾಂಡೆ ದಾಂಡೆ ಸಂಪಾದ ಸಂಪಾದ ನೋಟ ಕೆಂಪಾದ ಕೆಂಗೆ ಇಂಪಾದ ಪ್ರಾಕ್
ಬಂದಿರೋದು ಇದಕ್ಕಲ್ಲ, ನಮ್ ಗುರಿ ಸಾಧಿಸೋಕೆ. ಚಂಡಾಲ ಸ್ಥಿತಿ ಮಾಡೋಣವೇ? ಸ್ವಲ್ಪ ಇರಿ, ನನ್ನ ಹೆಂಡತಿ ಓಡೋದವಳು ಬರ್ಲಿ. ಏನಯ್ಯ ಹೆಸರಿಡ್ತೀರಾ ಚಂಡಾಲ ಓಡೋದವಳು ಅಂತ? ಸದ್ಯ ಗುರುಸೆಟ್ಟಿ ಅಂತ ಇರ್ಲಿಲ್ವಲ್ಲ, ಅದು ನಮ್ ನಾಯಕರ ಹೆಂಡತಿ ಹೆಸರು. ಚಂಡಾಲ, ನಿನ್ ಮಗಳು ಚಕ್ಮಕ್ಕಿನ ಬಿರ್ರನ್ ಕರ್ಕೊಂಬ, ರಾವು ಕಾಲ ಓಡೋಗ್ತಾ ಇದೆ. ಹುಡುಗ, ನಿನ್ನ ಹೆಸರೇನ? ನನ್ನ ಹೆಸರು ಇವ್ರಿಗೆ ಯಾಕೆ ಹೇಳ್ಬೇಕು? ನನ್ನ ಹೆಸರು ಗುಂಡಕ ಮಂಡಕ. ಗುಂಡೆಕಾಯ್ ಮಂಡಕಾಯ್, ಆ ಸೊಗಸಾದ ಹೆಸರನ್ನ ಚಂಡಾಲ ಅನ್ನೋ ನಾನು, ಓಡೋದವಳು ಅನ್ನೋ ನನ್ನ ಹೆಂಡತಿ, ಚಕಮುಖಿ ಅನ್ನೋ ನನ್ನ ಮಗಳನ್ನ ಈ ಗುಂಡೆಕಾಯಿ ಮಂಡಕಾಯಿಗೆ ಕೊಟ್ಟು ಸಮಾಧಿ ಮಾಡ್ತೀನಿ. ಎಲ್ಲ ನಾಶ ಆಗೋಗ್ಲಿ, ಮೊದಲು ಮೂಳೆ ಕಟ್ಟೆ ಬದಲಾಯಿಸ್ಕೊಳ್ಳಿ. ಅಯ್ಯೋ, ದನದ ಮಾಂಸ ಎಲ್ಲ ತಲೆ ಮೇಲೆ ಇಟ್ಟಿರಲ್ಲ ಬಡ್ಡಿ ಮಕ್ಳ, ಇಳಿಸ್ರು. ಎಲ್ರು ಎಟ್ಟ ತಗೊಂಡು ಹೊಡ್ಕೊಳ್ಳಿ. ನೀವ್ಯಾಕೆ ನೋಡ್ಕೋತೀರಾ? ನಿಮ್ಮ ಕೈಗೆ ಸಿಕ್ಕಾಕೊಂಡಿದ್ದಕ್ಕೆ ನಾನು ನೋಡ್ಕೋಬೇಕು. ಚಂಡಾಲ, ಮೂಳೆ ಮಲೆ ಕೊಡು. ಏನಯ್ಯ, ಒಂದ್ ಒಳ್ಳೆ ಹೂ ಮಾಲೆ ಕೊಡಬಾರ್ದ? ಇಲ್ಲಿ ಇದನ್ನೇ ಹಾಕಿರ್ಬೇಕು. ಚಿಕಿಮುಕಿ ಬಾ ಅಮ್ಮ ಬಾ, ಚಿಕಿಮಿಕಿ ಬಾ ಅಮ್ಮ ಬಾ. ಅಯ್ಯಯ್ಯ ಅಯ್ಯಯ್ಯ, ಮಾಲೆ ಬಲೆ ಹಾಕೊಳ್ಳಿ. ನಿಲ್ಸಿ ನಿಲ್ಸಿ, ಈ ತಿಥಿ ನಿಲ್ಸಿ. ನಾಯಕ, ಈ ಚಿಕಿಮಿಕ್ಕಿ ಸೋದರ ಮಾವ ನಾನು, ಅವಳನ್ನ ಈ ಕುಳ್ಳನ್ಗೆ ಯಾಕೆ ತಿಥಿ ಮಾಡ್ತೀರಾ? ಈ ಚಿಕಿಮುಖಿ ನಿರ್ವಾಣವಾಗಿ ಸ್ನಾನ ಮಾಡೋದು ನೀವು ನೋಡಿದಾನೆ, ಅದಕ್ಕೆ ಈ ತಿಥಿ. ಅಷ್ಟೇ ತಾನೇ? ಈ ಚಿಕಿಮಿಕ್ಕಿನ ಇನ್ನೊಂದ್ಸರಿ ನೀರೈಕೊಳ್ಳಕ್ಕೆ ಹೇಳಿ, ನಾನು ಅವಾಗ ಅವಳನ್ನ ನೋಡ್ಬಿಡ್ತೀನಿ. ಆಗಲಿ, ಬೇಗ ಸುತ್ತಿ ಬರ್ತಾರೋ ಅವರಿಗೆ ಈ ಚಿಕ್ಕಮಕ್ಕಿ. ಅದೇನು ಕಷ್ಟ, ಇದು ಒಂದೇ ಕ್ಷಣದಲ್ಲಿ ಸುತ್ತಿ ಬರ್ತೀನಿ. ಜೈ ಜೈ ಬೇತಾಳ, ಜೈ ಜೈ ಪಿಶಾಚಿ, ಜೈ ಜೈ ಬೇತಾಳ. ಗುಂಡಕಾಯ್ ಮಂಡಕಾಯ್, ನೀನು ಓಡು. ಅಯ್ಯ ಮಿಠಾಯಿ ಮಾರೋನೆ. ಅಪ್ಪ ರಾಜಗುರು, ನಿಮ್ಮಲ್ಲಿ ನಾಯಕ ಯಾರು? ಇವನೇ ಬೇವರ್ಸಿ ನನ್ನ ಮಗನೇ, ಸ್ವಲ್ಪ ಹೊತ್ತು. ಕಾಡಿನ ನಾಯಕ ನೀನಿರ್ಬೇಕಾರೆ ಕಾಡೇ ನೀನು, ನೀನೇ ಕಾಡು, ನಾನು ನಿನ್ನೆ ಸುತ್ತೀನಿ. ಏನು ಬುದ್ಧಿ, ಏನು ಬುದ್ಧಿ ಈ ಕುಳ್ಳನಿಗೆ. ನಮ್ಮ ಚಿಕ್ಕ ಮಕ್ಕಳಿಗೆ ಇವನೇ ಸರಿಯಾದ ಮಿಂಡ. ಅಮಾವಾಸ್ಯೆ ದಿವಸ ತಿಥಿ, ಹುಣ್ಣಿಮೆ ದಿವಸ ಢೇಮೆ ಢೇಮೆ ಢೇಮೆ. ಕಣ್ಣು, ಇದು ಮೂಗು, ಮೂಗು ಮೂಗು. ಹಾ ಹಾ, ಇದು ಬಾಯಿ, ಬಾ. ಇದು ಹೊಟ್ಟೆ, ಹೊಟ್ಟೆ ಹೊಟ್ಟೆ. ನಂಗೆ ತುಂಬಾ ಹೊಟ್ಟೆ ಹಸ್ತಾ ಇದೆ, ಹೊಟ್ಟೆ ಹಸಿವು. ಬೊಗಳು ಶಂಕರಲ್ಲಿ ಬೊಗಳು.
ಲವ್ ಯು ಇರು ಐ ಲವ್ ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇನ್ನು ನಾವು ಈ ಕಾಡಲ್ಲಿರೋದು ಬೇಡ. ನೀನು ನಮ್ಮೂರು ಬರಬೇಕು, ನನ್ನ ಜೊತೆ ಬದುಕಬೇಕು, ಬಾಳ್ಬೇಕು. ಬರ್ತೀಯಾ? ನಮ್ಮೂರಿಗೆ ಬರ್ತೀಯಾ? ಬರ್ತೀಯಾ? ನೀನು ನನ್ನವಳು, ನಾನು ನಿನ್ನವನು, ಪ್ರೇಮ ನಮ್ಮುಸಿರು ಎಂದೆಂದಿಗೂ ಶೀಲ ಓಮ ಶೀಲ ಶೀಲ ಜಯ ಓಮ ಶೀಲ. ಈ ಕಂಗಳ ಹೂವಾಣಿಗೆ ಈ ಹೃದಯಕ್ಕೆ ಸೌಂದರ್ಯಕ್ಕೆ ಈ ಮೌನದ ಸಂಗೀತಕ್ಕೆ ಈ ತೋರಿದ ಈ ಸ್ನೇಹಕ್ಕೆ ಎಂದು ಜೊತೆ ಇರುವೆ, ಎಂದು ಸುಖ ತರುವೆ, ನನ್ನೆ ಮಾರುವೆ ಬಂಗಾರಿಯೇ ಶೀಲ ಓಮ ಶೀಲ ಶೀಲ ಜಯ ಜಯ ಓಮ ಶೀಲ. Oh
oh my Sheila, Sheila, oh my Sheila. ಮೊದಲ ರಾತ್ರಿ ಡ್ರೆಸ್ಸು ಯಾವುದಾದ್ರೂ ಮೇಕೆ ಬಂದ್ರೆ ಬರ್ತ್ಡೇ ಡ್ರೆಸ್ ಮಾಡ್ಬಿಡುತ್ತೆ. ಅಯ್ಯೋ ಏನ್ ಕರ್ಮನಪ್ಪ. ಹಾಲು ತಗೋ. ಅಬ್ಬಾ ನನಗೆ ಕೊಟ್ಟು ಆಶೀರ್ವಾದ ತಗೋ. ಇದೇನೇ ಇದು? ನಾನ್ ಹೇಳೋ ಡೈಲಾಗ್ ನೀನ್ ಹೇಳ್ತಾ ಇದೀಯಾ? ಅದೇ ಇಲ್ಲಿ ಪದ್ಧತಿ. ಇಲ್ಲಿ ಎಲ್ಲಾನು ಉಲ್ಟದ್ದು. ಮತ್ತೆ ಇದು ಅಯ್ಯೋ, ಬೇಗ ಶುರು ಮಾಡ್ರು. ಏನೇ ಶುರು ಮಾಡುದು? ನಮ್ ಪದ್ಧತಿ ಪ್ರಕಾರ ಮೊದಲ ರಾತ್ರಿ ಹಿರಿಯವರೆಲ್ಲ ನಮ್ ಸುತ್ತ ಕೂತ್ಕೊಂಡು ನೋಡ್ತಿರ್ತಾರೆ. ಮೊದಲ ರಾತ್ರಿ ಹುಡುಗರು ಏನಾದ್ರು ತಪ್ಪು ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ. ನೀನ್ ಹೇಳ್ಕೊಡೋದು ಬೇಡ, ನಮಗೆಲ್ಲ ಬರುತ್ತೆ. ಏನ್ರಯ್ಯ, ಟೆಂಟ್ ಅಲ್ಲಿ ಸಿನಿಮಾ ನೋಡಕ ಬಂದ್ಬಿಟ್ರಿ? ಹೇಳ್ರಿ ಆಮೇಲೆ ನಡೀರಯ್ಯ, ಹೋಗಯ್ಯ. ಲವ್, ನೀನು ಹೋಗೋ. ಏನು ಮರ್ಯಾದೆ, ಏನು ಮರ್ಯಾದೆ. ಇವತ್ತಿಗೆ 2.5 ವರ್ಷ ಆಯಿತು ಈ ಕಾಡಿನ ಮಧ್ಯೆ ನಾವು ಸಿಕ್ಕಿಬಿದ್ದು. ಯಾವ ದಿಕ್ಕಿನ ಬರೀ ಕಾಡೆ. ದಾರಿ ಹುಡುಕಿ ಹುಡುಕಿ ನಾನು ಸೋತು ಹೋಗಿದ್ದೇನೆ. ಇವತ್ತೆಲ್ಲ ನಾಳೆ ಯಾರಾದ್ರೂ ಅಂದ್ರೆ ಇವಳು ಡಾಕ್ಟರ್ ರಾಮ್ ಸೀತಾ ಮಗಳು, ನಮ್ಮ ರಾವ್ ಬಹದ್ದೂರ್ ಅವರ ಮೊಮ್ಮಗಳು. ಹಾಗಾದ್ರೆ ಡಾಕ್ಟರ್ ರಾಮ್ ಸೀತಾ ಜೀವಿಸದ ಬದುಕಿಲ್ಲ. ಶಿವಾ, ಶಿವಾ, ನೀನ್ ಯಾರು ಅಂತ ನನ್ಗೆ ಗೊತ್ತಾಯ್ತು. ನೀನು ನಮ್ಮ ರಾವ್ ಬಹದ್ದೂರ್ ಅವರ ಮೊಮ್ಮಗಳು. ಹಾ, ಮೊಮ್ಮಗಳು. ನೋಡು, ಇವ್ರೆ ನಿನ್ನಪ್ಪ ಅಮ್ಮ. ಇವರು ನಿನ್ನಪ್ಪ ಅಪ್ಪ, ಇವರು ನಿನ್ನ ಅಮ್ಮ ಅಮ್ಮ. ಶೀಲಾ ಇವಳೆ ಅನ್ನೋದಕ್ಕೆ ಈ ಡೈರಿ, ಈ ಲಾಕೆಟ್ ತಾನೇ ಸಾಕ್ಷಿ. ಇವೆರಡು ನಮ್ದೇ ಆಗ್ಬಿಟ್ರೆ ಶೀಲಾ ಇವಳೆ ಯಾಕಾಗ್ಬಾರ್ದು? ಇಷ್ಟು ದಿನ ನಾವು ಪ್ರಾಣಿಗಳ ಚರ್ಮ ಮಾತ್ರ ಸುಲಿತಾ ಇದ್ವು. ಇವತ್ತು ನಿನ್ನ ಚರ್ಮನೂ ಸುಲಿತೀವಿ. ಅದನ್ನ ನಾನ್ ಮಾಡ್ತೀನಿ. ಗೋ ಹೆಡ್. ಡೋಂಟ್ ಮೂವ್. ಸಾಯ್ತಾ ಇದ್ದವಳು ಪ್ರಾಣ ಉಳಿಸಿದ್ಲು ಈ ಶೀಲಾ. ಪ್ರಾಣ ಕೊಟ್ಟು ಋಣ ತೀರಿಸ್ದಿರಲ್ಲ ಈ ನಾಗಿನಿ. ಶಂಕರ್, ಮೊದಲಿನಿಂದ ತಪ್ಪಿಸ್ಕೊಳ್ಳಿ.
ಬಲಿಯಾದ್ರು ನಿನ್ ಮಡ್ಲಲ್ಲಿ ಪ್ರಾಣ ಬಿಡ್ತಿದ್ದೀನಲ್ಲ, ಇದಕ್ಕಿಂತ ಭಾಗ್ಯ ಬೇರೇನಿದೆ? ಹಾಗೆ ಹೇಳ್ಬೇಡ ನಾಗಿನಿ. ಲೇಡಿ ಟಾರ್ಸನ್ ಎಲ್ಲಿ? ಗೆಟ್ ಇನ್, ಗೆಟ್ ಇನ್. ಎಲ್ಲಿ ಸಿಕ್ಕು ಲಿಫ್ಟು? ರಾವ್ ಬಹದ್ದೂರ್ ಮನೆಗ ಇಲ್ಲ ಮತ್ತೆ ಕಾಡ್ಗ? ಆ ಸಂಘ ಯಜಮಾನ್ರಿಗೆ ಲಿಫ್ಟ್ ಕೊಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಬೇಡವಾ? ಹೌದು ಹೌದು. ಅಯ್ಯೋ ಪಾಪಿಗಳ, ನೀವೆಲ್ಲ ಯಾರು? ನನ್ನಿಂದ ನಿಮ್ಗೆ ಏನಾಗ್ಬೇಕಾಗಿದೆ? ನಮ್ಗೆ ಯಾಕೆ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನೀನು ನಿಮ್ಮಮ್ಮನ್ನ ಜೀವಂತವಾಗಿ ನೋಡಬಹುದು, ಇಲ್ಲ ಅಂದ್ರೆ ಇದರಲ್ಲಿರೋ ಧ್ವನಿ ಮಾತ್ರ ಕೇಳ್ಕೊಂಡಿರ್ಬೇಕಾಗತ್ತೆ.
ಸಂಗ ಯಜಮಾನಿಗೆ ದಾರಿ ಬಿಡು. ಬನ್ನಿ ಸರ್, ವೆಲ್ಕಮ್. ಹಲೋ, ನಾನ್ ರಾಜ ಮಾತಾಡ್ತಿದ್ದೀನಿ. ನಿಮ್ ಮಗ ನಿಮ್ ಸೊಸೆ ಸಿಕ್ಕಿಲ್ಲ, ಆದ್ರೆ ನಿಮ್ ಮೊಮ್ಮಗಳು ಸಿಕ್ಕಿದ್ದಾಳೆ. ಕರ್ಕೊಂಡ್ ಬರ್ತೀನಿ. ನನಗೇನು ಆಗಿಲ್ಲ ಕಣಯ್ಯ, ನನಗೇನು ಆಗಿಲ್ಲ. ದೇವರಲ್ಲಿದ್ದಾನೆ ಅಂತ ಹೇಳ್ತಿದ್ದಲ್ಲ, ದೇವರಿದ್ದೀನಿ ಅಂತ ನಿರೂಪಿಸ್ಬಿಟ್ಟಪ್ಪ. ಹೌದಾ? ಏನಾಯ್ತು? ಏನ್ ಸಮಾಚಾರ? ಕಾಡಿನಲ್ಲಿ ನನ್ನ ಮಗ ಸೊಸೆನ್ ಕಳ್ಕೊಂಡ್ರು. ಅದೇ ಕಾಡಿನಲ್ಲಿ ನನಗೆ ಮೊಮ್ಮಗಳಿದಾರಂತೆ. ಅವಳ ಕರ್ಕೊಂಡ್ ಬರ್ತಾ ಇದ್ದಾರಂತೆ. ನಿನ್ನ ಹೆಂಡತಿ ಕುಂತಿದ್ದಾಳಲ್ಲ, ಇಂಥ ಸಮಯದಲ್ಲಿ ಇಲ್ವಲ್ಲ, ಎಲ್ಲೋ ತೀರ್ಥ್ಯಾತ್ರೆ ಅಂತ ಹೋಗಿ ಕೂತು ಬಿಟ್ಟಿದ್ದಾಳೆ. ಅದೇ ಪರವಾಗಿಲ್ಲ ಬಿಡಿ, ಈಗಲೇ ಟೆಲಿಗ್ರಾಮ್ ಕೊಟ್ಟು ಕಳಿಸ್ತೀನಿ. ಶೀಲಾ, ತಾತ 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 ರಂಗಣ್ಣ, ನೋಡ್ತಿದ್ದೆ ನನ್ನ ಮೊಮ್ಮಗಳನ್ನ ಹಾಗಿದ್ದಾಳೆ. ನೋಡಪ್ಪ, ನನಗೆ ಶಂಕರ್, ಟೇಪ್ ರೆಕಾರ್ಡರ್, ಎಂಟರ್ಟೈನ್ಮೆಂಟ್. ಎಲ್ಲರೂ ಇದು ನಿಮ್ಮಪ್ಪ. ಅದು ನಿಮ್ಮಮ್ಮ. ಅಮ್ಮ, ಅಪ್ಪ, ಅಮ್ಮ. ಬಹದ್ದೂರ್, ಅಪ್ಪ ಅಮ್ಮನ ಪಾಠ ಹೇಳ್ಕೊಡೋದ್ರಲ್ಲಿ ಮೊಮ್ಮಗಳನ್ನ ಕರ್ಕೊಂಡು ಬಂದು ನಮ್ಮನ್ನೇ ಮರ್ತ್ಬಿಟ್ರಲ್ಲ. ಮೊಮ್ಮಗಳು ಬಂದ ಖುಷಿಯಲ್ಲಿ ಮರ್ತು ಬಿಟ್ಟೆ ಅಪ್ಪ. ಮರಿಬೇಕು, ಇನ್ನು ಏನೇನೋ ಮರಿಬೇಕು. ಮೊಮ್ಮಗಳು ಬಂದಿದ್ದಾಳೆ, ತೊಂದರೆ ಯಾಕೆ? ಬಹಳ ಮಾತಾಡ್ಬೇಕು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಸೇರ್ಬೇಕಾಗಿರೋ ಹಣ ಕೊಡದೇನೆ ನಮ್ಮ ಲೆಕ್ಕದಲ್ಲಿ ತರಲೆ ತಂದ್ರೆ ನಿನ್ ಬಾಳೆಲ್ಲ ಈ ಪ್ರಾಣಿಗಳ ಜೊತೆಲೇ ಕಳಿಬೇಕಾಗತ್ತೆ, ಗೊತ್ತಾ ನಿನಗೆ? ನೀನ್ ಮಾತ್ರ ಹೊರಗೆ ಬಂದ್ರೆ ನಮ್ಮ ಲೆಕ್ಕನ ರಾವ್ ಸಾಹೇಬ ಸರಿಯಾಗಿ ಚುಕ್ತ ಮಾಡೋದಿಲ್ಲ. ಆಸ್ತಿಯಲ್ಲಿ ನಮಗ್ ಪಾಲ್ ಸಿಗೋವರೆಗೂ ನಿನ್ನ ನಾವೇನೂ ಮಾಡಲ್ಲ. ನಿನ್ ಜೀವಕ್ಕೂ ಅಪಾಯ ಇಲ್ಲ. ಯಾಕಂದ್ರೆ ರಾವ್ ಬಹದ್ದೂರ್ ಸಾಹೇಬ್ರು ನಿನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಜ್ಞಾಪಿಸ್ಕೋಬಹುದು, ನಿನ್ನ ಕೇಳಬಹುದು. ಆಗ ನೀನ್ ನಮಗ್ ಬೇಕಲ್ಲ, ನೀನ್ ಜೀವಂತವಾಗಿದ್ಯಾ ಅಂತ ತೋರ್ಸೋಕೆ. ಏನ್ ಸಂಗ? ಪುಟ್ಟ, ಎಲ್ಲೊಟ್ಟದ್ಲು? ಏನು ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ಯಾ? ನೋಡಿ, ಹಿಡಿದು
ಆಗಲ್ಲ ಅನ್ಕೊಂಡ್ಯಾ? ನೋಡು, ನೋಡು, ನೋಡು. ಎಲ್ಲಿ ಆನ್ ಚೆನ್ನಾಗಿದೆ. ಅಮ್ಮ, ಮಗು ಮಗು ಶಂಕರ್, ನಿನಗೆ ಕೊಟ್ಟು ಮಾತಂತೆ ಚಿಕ್ಕ ಯಜಮಾನ್ರು ಅವ್ರ ಹೆಂಡ್ತಿನು ಕರ್ಕೊಂಬರಕ್ಕಾಗಲಿಲ್ಲಮ್ಮ. ಅವ್ರು ಬದುಕಿಲ್ಲಮ್ಮ, ಅವ್ರು ಬದುಕಿಲ್ಲ. ಆದ್ರೆ ಅವ್ರ ಮಗಳನ್ನ ನಾನು ಕರ್ಕೊಂಡ್ಬಂದ್ಬಿಟ್ಟೆ ಅಮ್ಮ. ತುಂಬಾ ಸಂತೋಷ. ಆದ್ರೆ ಇವರೆಲ್ಲ ಯಾರು? ನಮ್ಮನ್ನ ಯಾಕೆ ಹೀಗೆ ಕೂಡಾಕಿದ್ದಾರೆ? ರಾಜ, ನೀ ಇನ್ನೂ ಇಲ್ಲೇ ಇದ್ದೀಯಾ? ನನ್ ಲೆಕ್ಕ ಚುಕ್ತಾ ಆಗದೆ ನಾನೆಲ್ಲಿಗೆ ಹೋಗ್ಲಿ? ಲೆಕ್ಕ ನಿನಗೆ ಕೊಡ್ಬೇಕಾದ್ದು ನಿನ್ನೆನೆ ಕೊಟ್ಬಿಟ್ನಲ್ಲ. ನೀವು ನಿಮ್ಮಿಷ್ಟದಂತೆ ಕೊಟ್ಟಿದ್ದೀರಾ, ಆದ್ರೆ ನನ್ನಿಷ್ಟದಂತೆ ಕೊಟ್ಟಿಲ್ವಲ್ಲ. ಏನ್ ಹೇಳ್ತಾ ಇದೀಯ ನೀನು? ಸಾಯ್ತಾ ಇದ್ ನಿಮಗೆ ಸಂಜೀವನಿ ತಂದು ಕೊಟ್ಟಿದ್ದೀನಿ. ಜೀವ ಉಳಿಸೋ ಔಷಧಿ ಅಷ್ಟು ಸುಲಭವಾಗಿ ಸಿಗುತ್ತೆ ಅನ್ಕೊಂಡ್ಬಿಟ್ರ? ರಾವ್ ಸಾಹೇಬ್ರೆ, ನಾನು ನಿಮ್ಮ ಮೊಮ್ಮಗಳನ್ನ ಹುಡ್ಕೊಟ್ಟಿದ್ದೀನಿ. ನೀವು ನಿಮ್ಮ ಆಸ್ತಿನೆಲ್ಲ ನನಗೆ ಬರ್ಕೊಟ್ಬಿಟ್ರೆ ನನ್ನ ನಿಮ್ಮ ಲೆಕ್ಕ ಚುಕ್ತ. ರಾವ್ ಸಾಹೇಬ್ರೆ, ಕೋಪ ಬೇಡಿ, ತೊಂದ್ರೆ ಆಗುತ್ತೆ. ಈ ಫೋಟೋ ನೋಡಿ. ಈ ಮುದುಕಿ ತೀರ್ಥಯಾತ್ರೆಗೆ ಹೋಗ್ಬೇಕಾ ಇಲ್ಲ ಪರಲೋಕ ಯಾತ್ರೆಗೆ ಹೋಗ್ಬೇಕಾ? ಯೋಚಿಸಿ ಯೋಚಿಸಿ. ರಾಜ, ನೀಚ! ರಾವ್ ಸಾಹೇಬ್ರೆ, ನಾನು ಬಹಳ ಕೆಟ್ಟ ಮನುಷ್ಯ. ಮನುಷ್ಯರ ಮಾಂಸನೇ ಮಾಡ್ಕೊಂಡು ತಿಂತೀನಿ. ಈ ನನ್ನ ಸ್ನೇಹಿತ ನನಗಿಂತಲೂ ಕ್ರೂರಿ. ಈ ಬಂಗ್ಲೆ ಒಳಗೆ ಹೊರಗೆ ನನ್ನ ಜನ ಸರ್ಪಗಳ ಹಾಗೆ ಹಬ್ಕೊಂಡಿದ್ದಾರೆ. ನೀನೇನಾದ್ರೂ ಬಾಲ ಬಿಚ್ಚಿದ್ಯೋ ಇದರಲ್ಲಿರೋ ವಿಷದ ಗುಂಡು ನಿನ್ನ ಮೊಮ್ಮಗಳ ದೇಹ ಸೇರುತ್ತೆ. ರಾವ್ ಸಾಹೇಬ್ರೆ, ನಿಮ್ ಮೊಮ್ಮಗಳು ಬಹಳಷ್ಟು ಕಲ್ತಿದ್ದಾರೆ. ಇನ್ನು ಪ್ರಪಂಚ ನೋಡ್ಬೇಕು, ಜನಗಳ ಜೊತೆ ಬೆರಿಬೇಕು. ಆದ್ರಿಂದ ನಾಳೆ ನಡೆಯೋ ಮ್ಯೂಸಿಯಂ ಇನಾಗ್ರೇಷನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ನೀವು ಹೋಗಲ್ಲ, ನಿಮ್ ಮೊಮ್ಮಗಳು ಹೋಗ್ತಾಳೆ. ಅವ್ರ ಜೊತೆಗೆ ನಾವು ಹೋಗ್ತೀವಿ ಬಾಡಿಗಾರ್ಡ್ಸ್ ಆಗಿ. ರಾವ್ ಸಾಹೇಬ್, ಆದಷ್ಟು ಬೇಗ ನಿನ್ನ ಆಸ್ತಿನ ನನ್ನ ಹೆಸರಿಗೆ ಬರಿಬೇಕು. ಇಲ್ಲ ಏನ್ ಬಹಳ ಖುಷಿಯಾಗಿದ್ಯಾ? ಕೋಟೆ ಕಟ್ಟೋ ಆಸೆನಾ? ನಾ ರಾವ್ ಬಹದ್ದೂರ್ ಆಸ್ತಿಲಿ ನನಗೆ ಬರೋ ಪಾಲ್ನಲ್ಲಿ ಸ್ವರ್ಗನೇ ಕಟ್ಟೋ ಆಸೆ. ಮುಂದೂರ ಟೈರ್ ಪಂಚರ್ ಆಗಿರ್ಬೇಕು, ಸ್ವಲ್ಪ ನೋಡ್ತೀಯಾ? ಸರಿಯಾಗಿ ಇದೆಲ್ಲ ಏನೋ ಮಸ್ತ್ ತರಿಸ್ತಿದ್ದಾನೆ. ನೀನೇನ್ ಹುಡುಕ್ತಾ ಇದೆಯೋ ಅದು ನನ್ನ ಹತ್ರ ಇದೆ. ನನಗ್ ಸಿಗೋ ಸ್ವತ್ನಲ್ಲಿ ಯಾರಾದ್ರೂ ಪಾಲ್ ಕೆಡಿದ್ರೆ ಅವ್ರನ್ನ ನಾನು ಉಳಿಸಲ್ಲ. ಗುಡ್ ಬೈ ಮೈ ಫ್ರೆಂಡ್. ಶಂಕರ್, ನಾವಿಲ್ಲಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನಿನ್ನ ಆಶೀರ್ವಾದ ಹೊಂದಿದ್ರೆ
ಇವರು ನನ್ನನ್ನು ಬೆಳೆಸಿದವನ್ನ ನನ್ನ ಜೊತೆಗಾರನ್ನು ಕೊಂದಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಒಂದು ಜೀವನ ಕೊಂದು ತಾವು ಸಂತೋಷ ಪಡೋ ಈ ಕೆಟ್ಟ ಜನರ ಪ್ರಪಂಚ ನನ್ ಬೇಡ. ನನಗೆ ಸ್ವತಂತ್ರವಾಗಿರೋ ನನ್ನ ಜಾಗ ಬೇಕು, ನಿನ್ನ ಬೇಕು. ಏನಿದೆಲ್ಲ? ಕೊಡ್ಲಿಗಿಂತಲೂ ಕಠಿಣವಾದ್ದು ಈ ಬಂದೂಕು. ನೀನ್ ಅವನ್ನ ಕತ್ತರಿಸೋಕ್ ಮುಂಚೆ ನಾನಿನ್ನ ಸುಟ್ಟು ತೋರಿಸ್ಲಾ? ಜಗು, ಇವಳೆ ಪ್ರಾಣಿಗಳ ತರಹ ಕಾಡಿನಲ್ಲಿ ಬೆಳೆದಿರೋ ಕಾಡಿನ ಈ ಕಾಡು ಕೋತಿನ ಮನುಷ್ಯಳನ್ನ ಮಾಡ್ತೀನಿ ಅಂತ ಹೊರಟಿದಾನೆ ಆ ರಾವ್ ಸಾಹೇಬ್. ಯಾವ ಪ್ರಾಣಿಗಳಿಗೋಸ್ಕರ ನೀನು ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ಯೋ ಅದೇ ಪ್ರಾಣಿಗಳಿಂದ ಇವತ್ತು ನೀನು ಪ್ರಾಣ ತೆಗೆಸ್ತೀನಿ, ಅವುಗಳಿಗೆ ಔತಣ ಮಾಡಿಸ್ತೀನಿ. ಜಗೋ,
ಅಮ್ಮ ಅಮ್ಮ ಇವಳ ಅಮ್ಮ ಎನ್ನುವ ಕೂಗು ಹೆತ್ತ ಅಮ್ಮನಿಗಾಗಿ ಅಲ್ಲ, ಕಾಡಿನಲ್ಲಿ ಸಾಕಿ ಸಲಹಿದ ಅಮ್ಮನಿಗಾಗಿ. ಪ್ರೀತಿ, ಪ್ರೇಮ, ವಾತ್ಸಲ್ಯ, ಬಂಧನ ಮೂಕ ಪ್ರಾಣಿಗಳಲ್ಲಿಯೂ ಇರುತ್ತೆ ಅನ್ನುವುದಕ್ಕೆ ಈ ಶೀಲಾನೇ ಸಾಕ್ಷಿ. ಮಾತಿನ ಪ್ರಪಂಚಕ್ಕಿಂತ ಮೂಕ ಪ್ರಪಂಚವೇ ಪ್ರಿಯವಾದ ಶೀಲಾಗೆ ಕೋಟಿಗಟ್ಟಲೆ ಹಣ ಇದ್ದ ತಾತ ಬೇಕಾಗಲಿಲ್ಲ. ಪ್ರೇಮ ಪ್ರೀತಿಯಿಂದ ಶಂಕರ್ ಅವಳನ್ನು ಈ ಪಟ್ಟಣದಲ್ಲಿ ಉಳಿಸಿಕೊಳ್ಳಲಾಗಲಿಲ್ಲ. ಅವಳಿಗೆ ಬೇಕಾದ್ದು